ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಈಗಿನ ಕಾಲದಲ್ಲಿ ನಾವೆಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಇರ್ತೀವಲ್ಲ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಹೇಗಪ್ಪ ಅಂತ ದಿನನಿತ್ಯ ಯೋಚನೆ ಮಾಡ್ತಾ ಇರ್ತೀವಿ. ಬಿಳಿ ಅಕ್ಕಿ ಯೂಸ್ ಮಾಡೋದು ಬದಲು ನೋಡಿ ಇಲ್ಲಿ ಕೆಂಪಕ್ಕಿ ತೋರಿಸ್ತಾ ಇದ್ದೀನಿ. ಈ ಕೆಂಪಕ್ಕಿಲಿ ಅನ್ನ ಮಾಡ್ಕೊಳ್ಳೋದು ಅಥವಾ ಕೆಂಪಕ್ಕಿ ಬೀಸಿಸಿ ಆ ಹಿಟ್ಟಿನಲ್ಲಿ ರೊಟ್ಟಿಗಳನ್ನ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಶುಗರು ಕಂಟ್ರೋಲ್ನಲ್ಲಿರುತ್ತೆ. ಹಾಗೆಯೇ ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು, ಹಾರ್ಟ್ಗೂ ತುಂಬಾ ಒಳ್ಳೆಯದು. ನಾನಿಲ್ಲಿ ಕೆಂಪಕ್ಕಿನ ಬೀಸಿಸಿದ್ದೀನಿ ನೋಡಿ. ಕೆಂಪು ಅಕ್ಕಿ ಹಿಟ್ಟು ಇದು. ಮಾಮೂಲಿ ಅಕ್ಕಿ ಹಿಟ್ಟು ಉಪಯೋಗಿಸೋದ್ ಬದಲು ಕೆಂಪಕ್ಕಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೊತೆಗೆ ನೋಡಿ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಥರ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ವೆಯ್ಟೂ ಜಾಸ್ತಿ ಹೆಚ್ಚಾಗೋದಿಲ್ಲ. ಹಾಗೆ ಶುಗರ್ಗೂ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಕೆಂಪಕ್ಕಿ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಗರಿ ಗರಿ ರೊಟ್ಟಿ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ರೆಸಿಪಿಗಳು ನಿಮ್ಮನ್ನ ಆಗ ತಲುಪುತ್ತೆ. ಈ ಒಂದು ಗರಿ ಗರಿ ರೊಟ್ಟಿಗೆ ಒಂದು ಸ್ವಲ್ಪ ಬೆಣ್ಣೆ, ತುಪ್ಪ ಅಥವಾ ಕಾಯಿ ಚಟ್ನಿ, ಕಡಲೆಬೇಳೆ ಚಟ್ನಿ ಯಾವುದಾದ್ರೂ ಇದ್ರೂ ಸಾಕು. ಸಖತ್ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಇಲ್ಲಿ ನಾನು 1-2 ಪಾವಷ್ಟು ಕೆಂಪಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ತೊಳ್ಕೊಂಡಿರೋ ಅಂಥ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು, ಇದಕ್ಕೆ ಜೊತೆಗೆ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೇಕಾದರೆ ನೀವಿನ್ನೂ ಕ್ಯಾರೆಟ್ ತುರಿ ಎಲ್ಲ ಸೇರಿಸ್ಕೋಬೋದು ಸ್ನೇಹಿತರೆ, ಟೇಸ್ಟಿಯಾಗಿರುತ್ತೆ. ಫ್ರೆಶ್ ಕಾಯಿ ತುರಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ. ರೊಟ್ಟಿ ಅದಕ್ಕೆ ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಸ್ಕೊಂಡು ನಾವು ರೊಟ್ಟಿನ ತಟ್ಕೋಬೋದು. ಈ ರೊಟ್ಟಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಹೇಳ್ದಂಗೆ ಬಿಳಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕಿಂತ ಕೆಂಪಕ್ಕಿ ರೊಟ್ಟಿ ಇನ್ನೂ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ತಟ್ಕೊಂಬಿಡ್ತೀನಿ ನೋಡಿ. ತೆಳ್ಳಗೆ ತಟ್ಕೊಂಡಿದ್ದೀನಿ ಸ್ನೇಹಿತರೆ. ತೆಳ್ಳಗೆ ತಟ್ಕೊಂಡು ಮೇಲೆ ಒಂಚೂರು ಎಣ್ಣೆನ ಹಾಕ್ಕೊಳ್ತೀನಿ, ಬೇಯಕ್ಕಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ. ತೆಳ್ಳಗೆ ತಟ್ಕೊಳ್ಳಿ. ಸೊ ಒಂದು ಕಡೆ ಬೇಯ್ತಾ ಇದ್ದಂಗೆ ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ಕಾಣಿಸ್ತಾ ಇದೆ. ಈಗ ಫ್ಲಿಪ್ ಮಾಡ್ಕೊಳ್ತೀನಿ ಇನ್ನೊಂದು ಕಡೆ. ಗರಿ ಗರಿ ಕೆಂಪಕ್ಕಿ ರೊಟ್ಟಿ ರೆಡಿ ಆಗೋಯ್ತು ಸ್ನೇಹಿತರೆ. ಇದ್ರ ಜೊತೆಗೆ ಬೆಣ್ಣೆ, ತುಪ್ಪ, ಒಳ್ಳೆ ಹುರ್ಗಡ್ಲೆ ಕಾಯಿ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿ ತುಂಬಾ ಹೊಂದುತ್ತೆ. ನೀವು ಇದನ್ನು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಯಾವುದಕ್ಕಾದರೂ ಮಾಡ್ಕೋಬೋದು. ಇದು ತಿಂದು ನೋಡಿ ಯಾವಾಗ ನಿಮಗೆ ಹೊಟ್ಟೆ ಎಷ್ಟು ಲೈಟ್ ಅನಿಸುತ್ತೆ, ಹೆವಿನೆಸ್ ಇರಲ್ಲ ಹೊಟ್ಟೆಯಲ್ಲಿ. ಆರೋಗ್ಯಕ್ಕೂ ಕೂಡ ನಾನು ಹೇಳ್ದಂಗೆ ತುಂಬಾ ಒಳ್ಳೆಯದು. ಸೊ ನೀವು ಈ ಥರ ಕೆಂಪಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಯಾಕೆ ಮಾಡ್ಕೋಬಾರ್ದು. ಸೊ ಟ್ರೈ ಮಾಡಿ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಈ ರೆಸಿಪಿಗೆ ಖಂಡಿತ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಎಲ್ಲರ ಜೊತೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ತುಂಬಾ ರುಚಿಯಾಗಿತ್ತು. ಹೀಗೆ ಆರೋಗ್ಯಕರವಾದ ರೆಸಿಪಿಗಳನ್ನ ಮಾಡಿಕೊಂಡು ಊಟ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರಾಗಿರೋ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.